ಶೆಫೀಲ್ಡಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ಕಂಟ್ರಿ ಸೈಡ್ ವ್ಯೂ ಇದೆ ಅಂತ ಗೊತ್ತೇ ಇರಲಿಲ್ಲ. ಒನ್ ಆಫ್ ಮೈ ಫ್ರೆಂಡ್ಸಿಂದ ನನಗೆ ಈ ಜಾಗ ಗೊತ್ತಾಗಿದ್ದು. ಕಮ್ ಲೆಟ್ಸ್ ಟೇಸ್ಟ್ ದ ಯಮಿ ಯಮಿ ಐಸ್ ಕ್ರೀಮ್ ಟುಡೇ. ಇದು ಅವರ್ ಕಾವ್ ಮೌಲಿ ಅಂತ ಫಾರ್ಮ್. ಅವರೇ ಹಸು ಸಾಕ್ತಾರೆ. ಆ ಹಸು ಹಾಲು ವಿಚ್ ಇಸ್ ಪ್ಯೂರ್. ಈ ಐಸ್ ಕ್ರೀಮ್ಸ್ನ ಯಾವುದು ಪ್ರಿಸರ್ವೇಟಿವ್ಸ್ ಕಲರ್ಸ್ ಏನೂ ಹಾಕ್ದಿರ ಫ್ರೆಶ್ ಮಿಲ್ಕಿಂದ ಮಾಡೋದು. ನಾನು ಗೂಗಲ್ ರಿವ್ಯೂ ನೋಡಿದಾಗ ವೈಲ್ಡ್ ಚೆರಿ ಚೀಸ್ ಕೇಕ್ ಮತ್ತು ಜಸ್ಟ್ ಮಾಲಿ ವರ್ ಆನ್ ದ ಟಾಪ್, ಸೊ ಐ ಡೆಫಿನೆಟ್ಲಿ ಹ್ಯಾಡ್ ಟು ಟ್ರೈ ಇಟ್. 1 ಸ್ಕೂಪ್ಗೆ 2.50, 2 ಸ್ಕೂಪ್ಗೆ 3.50 ಇತ್ತು, ವಿಚ್ ವಾಸ್ ಅಮೇಝಿಂಗ್. ಆಮೇಲೆ ಶೆಫೀಲ್ಡಲ್ಲಿ ನಾನು ಬರೀ ವಿಪ್ಡ್ ಐಸ್ ಕ್ರೀಮ್ಗೆ 2.50 ಕೊಡುವಾಗ ಇದನ್ನು ನೋಡಿದಾಗ ಇಟ್ ವಾಸ್ ಲೈಕ್ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಗೌಡಕ್ ಸೇಮ್ ಅಲ್ಲಿ ನೋಡ್ತಾ ಇದೆ. ಇದೆಲ್ಲ ನೋಡಿದಾಗ ಸಡನ್ನಾಗಿ ನನಗೆ ನಮ್ಮ ಮನೆ ನೆನಪಾಗೋಯ್ತು. ಅಂದರೆ ನಾವು ಹಸು ಸಾಕ್ತೀವಲ್ಲ, ಸಗಣಿ ಆ್ಯಂಡ್ ಆಲ್ ದ ಫಾರ್ಮ್ ವೈಬ್ಸ್ ಬರ್ತಾಯಿತ್ತು ನನಗೆ. ಆ್ಯಂಡ್ ಡೆಫಿನೆಟ್ಲಿ ಐ ಶುಡ್ ಸೇ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಐಸ್ ಕ್ರೀಮ್ಸ್ ಐವ್ ಎವರ್ ಹ್ಯಾಡ್. ಇಲ್ಲಿ ಹೇಳಿದರು ದ್ಯಾಟ್ ದೀಸ್ ಕೌಸ್ ಹೆಲ್ಪ್ ಇನ್ ಪ್ರೊಡಕ್ಷನ್ ಆಫ್ ಸೋಲಾರ್ ಎನರ್ಜಿ. ಆಮೇಲೆ ಅಲ್ಲಿಂದ ಎಲೆಕ್ಟ್ರಿಕಲ್ ನೀಡ್ಸ್ ಕೂಡ ಇದರಿಂದಲೇ ಅವರು ಸಫೈಸ್ ಮಾಡ್ತಾರೆ. ದಟ್ಸ್ ಗುಡ್ ಥಿಂಗ್. ಇಲ್ಲಿ ನಾನು ಹೇಳ್ತಿದ್ದೆ S6ಅಲ್ಲಿ ಇಷ್ಟು ಚೆನ್ನಾಗಿರೋ ಜಾಗ ಇದೆ ಅಂತ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ. ಇಟ್ ವಾಸ್ ಜಸ್ಟ್ ಲೈಕ್ 15 ಮಿನಿಟ್ಸ್ ನಮ್ಮ ಮನೆಯಿಂದ. ಅಲ್ಲೇ ಮಿಲ್ಕ್ ಶೇಕ್ ವೆಂಡಿಂಗ್ ಮೆಷಿನ್ಸು ಇತ್ತು. ಸೊ ವಿ ಟ್ರೈಡ್ ಸ್ಟ್ರಾಬೆರಿ 2 ಪೌಂಡ್ಗೆ. ದ ಗ್ಲಾಸ್ ಬಾಟಲ್ ಬೇಕು ಅಂದರೆ ಇನ್ನೊಂದು 2 ಪೌಂಡ್ಸ್, ದಟ್ಸ್ 4 ಪೌಂಡ್ಸ್. ನಮಗೇನೇ ಗ್ಲಾಸ್ ಬಾಟಲ್ ಅಂತ ನಾವು ಬರೀ ಲೈಕ್ ಈ ಕಪ್ಪಲ್ಲಿ ತಗೊಂಡ್ವಿ. ಆ್ಯಂಡ್ ಮಿಲ್ಕ್ ಶೇಕ್ ಅದು ಸ್ಟ್ರಾಬೆರಿ ಇಸ್ ನಾಟ್ ಅಪ್ರೂವ್ಡ್ ಫ್ರಮ್ ಮೈ ಸೈಡ್. ಒಂಚೂರು ಚೆನ್ನಾಗೇ ಇರಲಿಲ್ಲ. ವಿ ವರ್ ಲೈಕ್ ಬ್ರೋ ಐಸ್ ಕ್ರೀಮ್ ಫ್ಲೇವರ್ ಎಲ್ಲ ಹೋಗ್ಬಿಡ್ತು ಅಂತ. ಮೈಂಡ್ ಬ್ಲೋನ್ ಯಾವುದಾಗಿದ್ದಂದರೆ ಆ ಮಿಷಿನ್ ಆ 11 ಸೆಕೆಂಡ್ಸಲ್ಲಿ ಅದೇ ಅದರ ನಾಸಲ್ ಮತ್ತು ಜಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳುತ್ತೆ. ಅದೇ ಪಾರ್ಟ್ ಟೈಮ್ ಕೆಲಸ, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ತಲೆ ನಾವು ಇದ್ದಿದ್ದೆ ಅಲ್ವಾ, ಅದರಿಂದ ಚೂರು ಹೊರಗೆ ಬರಬೇಕಂದ್ರೆ ಯು ಶುಡ್ ಡೆಫಿನೆಟ್ಲಿ ಕಮ್ ಹಿಯರ್.